ಒಂದೇ ಕಾರು ಅಕ್ಕಪಕ್ಕ ರಶ್ಮಿಕಾ ಹಾಗೂ ದೇವರಕೊಂಡ ರಿಲೇಷನ್ ನಲ್ಲಿ ಸೌತ್ ಇಂಡಿಯಾ ಸ್ಟಾರ್ ಜೋಡಿ ಮತ್ತೊಮ್ಮೆ ಹಾಟ್ ಟಾಪಿಕ್ ಆಗಿರುವಂತಹ ಪುಷ್ಪಾ ಹೀರೋಯಿನ್. ಕುಬೇರ ಸಿನಿಮಾ ಪ್ರಮೋಷನ್ ನಲ್ಲಿ ರಶ್ಮಿಕಾ ಮಂದಣ್ಣ ಬ್ಯುಸಿ. ಈ ಬ್ಯುಸಿ ನಡುವೆಯೂ ಕೂಡ ವಿಜಯ್ ದೇವರಕೊಂಡ ಜೊತೆಗೆ ಕಾಣಿಸಿಕೊಂಡಿರುವಂತಹ ರಶ್ಮಿಕಾ ಮಂದಣ್ಣ ಏರ್ಪೋರ್ಟ್ಗೆ ಒಂದೇ ಕಾರ್ನಲ್ಲಿ ಬಂದ ರಶ್ಮಿಕಾ ಹಾಗೂ ದೇವರಕೊಂಡ. ಕನ್ನಡದ ಹುಡುಗಿ, ತೆಲುಗು ಬಿಡ್ಡ, ಮುಂಬೈ ಅಡ್ಡ. ಒಂದೇ ಕಾರು ಅಕ್ಕಪಕ್ಕ ರಶ್ಮಿಕಾ ದೇವರಕೊಂಡ. ಇದೇನು ಮುಚ್ಚಿಡೋದು ಅಥವಾ ಇದೇನು ಸೆನ್ಸೇಷನ್ ಏನಲ್ಲ. ಯಾಕಂತಂದ್ರೆ ಅವರಿಬ್ರು ಕದ್ದು ಮುಚ್ಚಿ ಓಡಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿಂದ ಹಿಡಿದು ಅವರ ಅಭಿಮಾನಿಗಳಿಗೂ ಕೂಡ ಗೊತ್ತಿದೆ. ಅವ್ರ ಕ್ಯಾಪ್ ಇವ್ರು ಹಾಕೊಂಡ್ ಬರೋದು, ಇವ್ರದ್ದು ಯಾವುದೋ ಒಂದು ಡ್ರೆಸ್ನ ಅವ್ರು ಹಾಕೊಂಡ್ ಬರೋದು, ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಇದು ಅವ್ರು ಅದನ್ನ ಕಂಡುಹಿಡಿಯೋದು ಇವರ ಅಭಿಮಾನಿಗಳು. ಇವರೆಲ್ಲ ಬಹಳ ಈ ತರದ್ದು ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ರಶ್ಮಿಕಾ ಮಂದಣ್ಣ ದೇವರಕೊಂಡ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಾರೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ ಅಂತ ಅವರ ಅಭಿಮಾನಿಗಳಿಗೂ ಕೂಡ ಗೊತ್ತಿದೆ. ಇದರ ನಡುವೆ ಈಗ ಏರ್ಪೋರ್ಟ್ ನಲ್ಲಿ ಒಂದೇ ಕಾರ್ನಲ್ಲಿ ರಶ್ಮಿಕಾ ಮಂದಣ್ಣ ದೇವರಕೊಂಡ ಇಬ್ರು ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಕುಬೇರ ಸಿನಿಮಾದ ಪ್ರಮೋಷನ್ ವೇಳೆ ಏನಾಗಿತ್ತು ಅಂತಂದ್ರೆ ಒಂದು ಸಮಾರಂಭದಲ್ಲಿ ರಶ್ಮಿಕಾ ಮಂದಣ್ಣಗೆ ಕ್ವಶನ್ ಅನ್ನ ಕೇಳ್ತಾರೆ ಆಂಕರ್. ಏನು ಅಂತಂದ್ರೆ, ದೇವರಕೊಂಡ ಅವರ ಯಾವ ಗುಣ ನಿಮ್ಗೆ ಇಷ್ಟ? ಅವರು ನಾಚ್ಕೊಂಡು ನೀರಾಗಿ ಎಲ್ಲಾ ಗುಣನೂ ನನಗಿಷ್ಟ ಅಂತ ಹೇಳಿ ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆ ಒಂದು ಮಾತನ್ನ ಆಡಿದ್ರು. ಈಗ ಒಂದೇ ಕಾರಿನಲ್ಲಿ ಅಕ್ಕಪಕ್ಕ ಕುಳಿತುಕೊಂಡಿರುವಂತಹ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇನ್ನೂ ಕೂಡ ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ರಿಲೇಶನ್ಶಿಪ್ ಅಲ್ಲಿ ಇರ್ಲಿ, ಇಲ್ದೆ ಹೋಗ್ಲಿ, ಲವ್ ಮಾಡ್ತಾ ಇರ್ಲಿ, ಮಾಡ್ಕೊಳ್ದೆ ಇರ್ಲಿ, ಅಥವಾ ಜಸ್ಟ್ ಫ್ರೆಂಡ್ಸ್ ಆಗ್ಲಿ, ಆಗದೆ ಇರ್ಲಿ, ಆಗ್ಬೇಕಾಗಿದ್ದೇನಿದೆ? ಅವರಿಬ್ರು ಸಿನಿಮಾ ಮಾಡಿದ್ರೆ ಒಟ್ಟಿಗೆ ಸೇರಿ ನೋಡೋಣ. ಅವರೇ ಘೋಷಣೆಯನ್ನ ಮಾಡಿದ್ರೆ ನಾವಿಬ್ರು ಲವ್ ಮಾಡ್ತಿದ್ದೀನಿ ಅಂತ ಸಂತೋಷ, ಖುಷಿ ಪಡೋಣ. ಕನ್ನಡದ ಹುಡುಗಿ, ತೆಲುಗಿನ ಹುಡುಗ ಆರಾಮಾಗಿರ್ಲಿ. ಅದು ಬಿಟ್ಟು ಅವರು ಓಡಾಡ್ತಾ ಇರ್ತಾರೆ ಗಾಸಿಪ್ಗಳಿಗೆ. ಯಾವುದಕ್ಕೂ ಕೂಡ ತಲೆ ಕೊಡೋದು ಅಷ್ಟೇನು ಒಳ್ಳೇದಲ್ಲ. ಇನ್ನು ರಶ್ಮಿಕಾ ಮಂದಣ್ಣ ಸುದ್ದಿ ಹೇಳೋದಾದ್ರೆ, ಕುಬೇರ ಸಿನಿಮಾದಲ್ಲಿ ಬ್ಯುಸಿ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಓಡಾಡ್ತಾ ಇದ್ದಾರೆ. ಆ ಕುಬೇರ ಸಿನಿಮಾದ ವಿಚಾರ ಏನು ಅಂತಂದ್ರೆ, ಕುಬೇರ ಸಿನಿಮಾದಲ್ಲಿ ಒಂದಿಷ್ಟು ಜನ ಆಕ್ಟರ್ಸ್ಗಳು, ತಾರಾ ಬಳಗ, ದೊಡ್ಡ ತಾರಾ ಬಳಗ ಇದೆ. ಅದೇನು ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ಬರಲಿದೆ. ಏನೋ ವಿಜಯ್ ದೇವರಕೊಂಡ ವಿಚಾರಕ್ಕೆ ಬರೋದಾದ್ರೆ, ವಿಜಯ್ ದೇವರಕೊಂಡ ಸಿನಿಮಾಗಳು ಇತ್ತೀಚೆಗೆ ಫ್ಲಾಪ್ ಆಗ್ತಾ ಇದ್ದು, ಯಾವುದು ಕೂಡ ಅಷ್ಟೊಂದು ಹಿಟ್ ಆಗ್ತಾ ಇಲ್ಲ. ಸೊ ಇನ್ ಮುಂದೆ ಯಾವ ಸಿನಿಮಾವನ್ನ ಮಾಡ್ಲಿದ್ದಾರೆ, ಅದೇನಾಗುತ್ತೆ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಅವ್ರ ರಿಲೇಷನ್ ಕಟ್ಕೊಂಡು ಏನ್ರಿ ಆಗ್ಬೇಕಾಗಿದೆ ನಮ್ಗೆ, ಅವರಾಗಿ ಹೇಳಿ. ಅದಾದ ನಂತರ ಮದ್ವೆ ಮಾಡೋದನ್ನ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.